ಹಾಯ್ ಎಲ್ರಿಗೂ. ನಾವೀಗ ಗುಬ್ಬಿ ಎತ್ಕೊಂಡು ಹೊರಟಿದ್ದೀವಿ. ನನ್ನ ಒಂದು ಔಟ್ಫಿಟ್ ಈ ಥರ ಇದೆ. ಇದು ಆ್ಯಕ್ಚುಲಿ ನಮ್ಮ ಅತ್ತೆ ಕೊಟ್ಟಿದ್ದು ಸ್ಯಾರಿ, ರೀಸೆಂಟಾಗಿ ಹೊಲಿಸ್ಕೊಂಡಿದ್ದು. ಆಲೇ ಒಂದು ಇಯರ್ ಆಯಿತು ಅನಿಸುತ್ತೆ. ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಹೊಕ್ಕ ಬ್ಲೌಸ್ ತುಂಬಾ ಇಷ್ಟ ಆಯಿತು ನನಗೆ. ನಮ್ಮ ಪುಟಾಣಿ ಡ್ರೆಸ್ ಚೇಂಜ್ ಮಾಡಿದ್ದಾರೆ ಅಂದರೆ ಪಂಚೆ ಅದೇ, ಶರ್ಟ್ ಬೇರೆ. ಇಬ್ಬರು ಅಪ್ಪ ಮಗ. ಗುಬ್ಬಿ ಅಪ್ಪಂಗೆ ಯಾವ ಥರ ರೆಡಿ ಮಾಡಿದ್ದಾರೆ ಅಂತ ತೋರಿಸ್ತೀವಿ. ಇವತ್ತು ಸ್ಪೆಷಲ್ ಏನಂದರೆ ಶಿವರಾತ್ರಿ ಅಲ್ವಾ, ಹಾಗಾಗಿ ರುದ್ರಾಕ್ಷಿಮಣಿ ವಿಭೂತಿನಲ್ಲಿ ಚೆನ್ನಾಗಿ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ನೋಡೋಣ. ಬಚ್ಚಿನಿ ಕೈ ಮುಕ್ಕಳ ನೋಡು, ಕೈ ಮುಕ್ಕ. ನವತಾಂಡವಾಡಂಬರಂ ತದ್ದಿಮ್ಮಿ ತಗದಿಮ್ಮಿ ದಿದ್ದಿಮ್ಮಿ ದಿಮಿ ದಿಮ್ಮಿ ಸಂಗೀತ ಸಾಹಿತ್ಯ ಸುಮಕಮಲವಂಬರಂ ಓಂಕಾರ ಕ್ರೀಂಕಾರ ಶ್ರೀಂಕಾರ ಐಂಕಾರ ಮಂತ್ರ ಬೀಜಾಕ್ಷರಂ ಮಂಜುನಾಥೇಶ್ವರಂ ಋಗ್ವೇದ ಮಾಧ್ಯಂ ಯಜುರ್ವೇದ ವೇದ್ಯಂ ಸಾಮ ಪ್ರಗೀತಂ ಅಧರ್ವ ಪ್ರಭಾತಂ ಪುರಾಣೇತಿಹಾಸ ಪ್ರಸಿದ್ಧಂ ವಿಶುದ್ಧಂ ಪ್ರಪಂಚೈಕ ಸೂತ್ರಂ ವಿಬುದ್ಧಂ ಸುಸಿದ್ಧಂ ನಕಾರಂ ಮಕಾರಂ ಸಿಕಾರಂ ಬಕಾರಂ ಯಕಾರಂ ನಿರಾಕಾರ ಸಾಕಾರ ಸಾರಂ ಮಹಾಕಾಲ ಕಾಲಂ ಮಹಾನೀಲಕಂಠಂ ಮಹಾನಂದನಂದಂ ಮಹಾಟಾಟಹಾಸಂ ಜಟಾಜೂಟರಂಗೈಕ ಗಂಗಾ ಸುಚಿತ್ರಂ ಜ್ವಲದ್ವುಗ್ರನೇತ್ರಂ ಸುಮಿತ್ರಂ ಸುಗೋತ್ರಂ ಮಹಾಕಾಶಭಾಸಂ ಮಹಾಭಾನುಲಿಂಗಂ ಮಹಾಭದ್ರುವರ್ಣಂ ಸುವರ್ಣಂ ಪ್ರವರ್ಣಂ ಸೌರಾಷ್ಟ್ರ ಸುಂದರಂ ಸೌಮನಾಥೇಶ್ವರಂ ಶ್ರೀಶೈಲಮಂದಿರಂ ಶ್ರೀಮಲ್ಲಿಕಾರ್ಜುನಂ ಉಜ್ಜಯಿನಿಪುರ ಮಹಾಕಾಳೇಶ್ವರಂ ವೈದ್ಯನಾಥೇಶ್ವರಂ ಮಹಾಭೀಮೇಶ್ವರಂ ಅಮರಲಿಂಗೇಶ್ವರಂ ರಾಮಲಿಂಗೇಶ್ವರಂ ಕಾಶಿ ವಿಶ್ವೇಶ್ವರಂ ಪರಂ ಕೃಷ್ಣೇಶ್ವರಂ ತ್ರ್ಯಂಬಕಾಧೀಶ್ವರಂ ನಾಗಲಿಂಗೇಶ್ವರಂ ಶ್ರೀ ಕೇದಾರಲಿಂಗೇಶ್ವರಂ ಲಿಂಗಾತ್ಮಕಂ ಜ್ಯೋತಿಲಿಂಗಾತ್ಮಕಂ ವಾಯುಲಿಂಗಾತ್ಮಕಂ ಆತ್ಮಲಿಂಗಾತ್ಮಕಂ ಅಖಿಲಲಿಂಗಾತ್ಮಕಂ ಅಗ್ನಿಸೋಮಾತ್ಮಕಂ ಅನಾದಿಂ ಅಮೇಯಂ ಅಜೇಯಂ ಅಚಿಂತ್ಯಂ ಅಮೋಘಂ ಅಪೂರ್ವಂ ಅನಂತಂ ಅಖಂಡಂ ಅನಾದಿಂ ಅಮೇಯಂ ಅಜೇಯಂ ಅಚಿಂತ್ಯಂ ಅಮೋಘಂ ಅಪೂರ್ವಂ ಅನಂತಂ ಅಖಂಡಂ ಧರ್ಮಸ್ಥಳ ಕ್ಷೇತ್ರ ವರಪರಂ ಜೋಗಿಂ ಧರ್ಮಸ್ಥಳ ಕ್ಷೇತ್ರ ವರಪರಂ ಜೋಗಿಂ ಧರ್ಮಸ್ಥಳ ಕ್ಷೇತ್ರ ವರಪರಂ ಜೋಗಿಂ ಓಂ ನಮಃ ಸೋಮಾಯ ಚ ಸೌಮ್ಯಾಯ ಚ ಭವ್ಯಾಯ. ಗುಬ್ಬಿಯಪ್ಪ ದೇವಸ್ಥಾನದಿಂದ ಶರಣಾರ್ಥಿ ಬಂದು ಯಾರು ಪೂಜೆ ಮಾಡೋರು ಇರಲಿಲ್ಲ.
ಹಾಗಾಗಿ ನಾವೇ ಕೈಕಾಲು ತೊಳ್ಕೊಂಡು ಗಡ್ಡೆ ಹೆಚ್ಚು ಕಾಯಿ ತಗೊಂಡೋಗೋಣ ಅಂತ ಸುಮ್ಮನೆ ಬಂದ್ವಿ. ತುಂಬ ಚೆನ್ನಾಗಿ ಆಯಿತು ಹಬ್ಬ. ಬಟ್ ನನಗೆ ಯಾಕೋ ಹೆಲ್ತ್ ಸರಿ ಇಲ್ಲ, ಮಾತಾಡ್ಲಿಕ್ಕೆ ಕೂಡ ಆಯ್ತಾ ಇಲ್ಲ. ಈ ಟೈಮಲ್ಲಿ ಹೆಂಗೆ ಆಗಬೇಕಾ ಅಂತ ಬೇಜಾರಾಗುತ್ತೆ ಅಲ್ವಾ. ಏನಾದರೂ ಹಬ್ಬ ಇದ್ದಾಗ, ದೇವರಿದ್ದಾಗ ಹೆಣ್ಮಕ್ಳಿಗೆ ಪ್ರಾಬ್ಲಮ್ಸ್ ಜಾಸ್ತಿ. ಬಂದ್ವಿ. ಶನಿವಾರ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಗುಡ್ಡಿನಲ್ಲೇ. ನಾವು ಇವಾಗ ಒಂದು 3 ಟೈಮ್ಸ್ ಬಂದಿದ್ದೀವಿ ಅನಿಸುತ್ತೆ ಅಲ್ಲ. ಅವರು ಪೂಜೆ ಮಾಡ್ತಿದ್ದಾರೆ ನಮ್ಮ ಮನೆಯವರು. ಒಂಬತ್ತು ನವಗ್ರಹಗಳು. ನನ್ನ ರಾಶಿಗೆ ಆರಾಧ್ಯ ದೈವ ಬಂದು ಶನಿವಾರನೇ ಹಾಗಾಗಿ ಯಾರಿಗೂ ಹಾಕಿದ್ದು ಹೋಗಿರಲಿಲ್ಲ ಅಂತ ಹೋಗ್ಬಿಟ್ಟು ಬಂದು ಪೂಜೆ ಮಾಡಿಸ್ಕೊಂಡು ಪೂಜೆ ಮಾಡೋರು ಇಲ್ಲ, ಹಾಗಾಗಿ ನಾವೇ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅವರು ಪೂಜಾರು ಸಂಜೆ 7 ಗಂಟೆಗೆ ಬರ್ತಾರಂತೆ, ಬೆಳಗ್ಗೆ ಹೋಗೋರು. ಎಲ್ಲರದ್ದು ಹಬ್ಬ ಯಾವ ಥರ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಹಬ್ಬ ಈ ಥರ ಆಯಿತು. ಗುಬ್ಬಿ ಹಬ್ಬನೆಲ್ಲ ನೋಡ್ಕೊಂಡ್ರಿ ಅಲ್ವಾ. ಮಾರ್ಚ್ 9ಕ್ಕೆ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಅವರ ಜಾತ್ರೆ ಇದೆ. ದಯವಿಟ್ಟು ಎಲ್ಲರೂ ಬಂದು ದರ್ಶನ ಮಾಡ್ಕೊಂಡೋಗಿ. ಆ ಚನ್ನಬಸವೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ. ಇನ್ನೊಂದು ಸರಿ ಒಂಥರ ಇವತ್ತು ಮನಸ್ಸಿಗೆ ತುಂಬಾ ಸಮಾಧಾನ ಆಯಿತು. ಯಾಕೆಂದರೆ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಯಿತು, ಅದರಲ್ಲೂ ಗುಬ್ಬಿ ಹಬ್ಬಕ್ಕೆ ಹೋಗಿ ತುಂಬಾ ದಿನ ಆಗಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ ಈ ಸ್ಯಾರಿ ಅಂತ ಪಾಸಿಟಿವ್ ಕಮೆಂಟ್ ಹಾಕಿ ಪ್ಲೀಸ್, ನೆಗೆಟಿವ್ ಕಮೆಂಟ್ ಹಾಕಬೇಡಿ. ಶನಿವಾರಕ್ಕೆ ಹೋದರೆ ನವಗ್ರಹಗಳು ಏನಾದರೂ ಇದ್ದರೆ ಯಾರೂ ಅದೇ ವಾಪಸ್ ಬರಲ್ಲ. ಅದಕ್ಕೆ 9 ಆದರೂ 5 ಆದರೂ ಪ್ರದಕ್ಷಿಣೆ ಹಾಕಿ ಬರೋದು. ಹಾಗಾಗಿ ನಾನು ಪ್ರದಕ್ಷಿಣೆ ಹಾಕ್ತಾಯಿದ್ದೀನಿ. ನಮ್ಮ ಜೊತೆ ಪುಟಾಣಿನೂ ಪ್ರದಕ್ಷಿಣೆ ಹಾಕ್ತಾಯಿದ್ದೀನಿ. ನಮ್ಮ ಪುಟಾಣಿ ಯಾವ ಥರ ಕಾಣಿಸ್ತಿದ್ದಾನೆ ಅಂತ ಕಮೆಂಟಲ್ಲಿ ತಿಳಿಸಿ. ಚೆನ್ನಾಗಿಲ್ವ? ನಾನು ಆರೆಂಜ್ ಕಲರ್ ಶರ್ಟ್ ಇಟ್ಟಿದ್ದೆ, ಶರ್ಟು ಅದು ತೆಗ್ದಾಕಿ ಅಪ್ಪ ಮಗ ಒಂದೇ ಥರ ಇಟ್ಕೊಂಡಿದ್ದಾರೆ. ಅದರಲ್ಲಿ ನಡೆಯೋದಕ್ಕೆ ಬರ್ತಾಯಿಲ್ಲ ಅವನಿಗೆ. ಪಂಚೆಲ್ಲ ಮೇಲೆ ಕಿತ್ಕೊಂಡು ನಾವು ಪೂಜೆ ಮಾಡಿಸ್ಕೊಂಡು ಬರಬೇಕು. 5 ಮೋಸ್ಟ್ಲಿ ಹೇಳಲಿ ಅಂತ ಕಟ್ಕೊಂಡು. ಎಲ್ರಿಗೂ ಮಹಾಶಿವರಾತ್ರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡ್ತಿರೋ